ಈ ವಿಡಿಯೋದಲ್ಲಿ ಇಲ್ಲಿ ನೋಡ್ಬೋದು ಒಂದ್ ಕ್ಯಾಂಡಲ್ ಕಾಣಿಸ್ತಿದ್ಯಾ? ಇಲ್ಲಿ ನೋಡ್ಬೋದು ಒಂದ್ ಮಳೆಗಳು ಕಾಣಿಸ್ತಿದ್ಯಾ? ಇಲ್ಲಿ ನೋಡ್ಬೋದು ಒಂದ್ ಪೆನ್ ಇದೆ. ಅದೇ ರೀತಿ ಇಲ್ಲೊಂದ್ ಬಾಟಲ್ ಕ್ಯಾಪು, ಇಲ್ಲೊಂದ್ ಮರದ್ ಸ್ಪೂನು, ಇಲ್ಲೊಂದ್ ನಾರ್ಮಲ್ ವೈರು, ಇಲ್ಲೊಂದ್ ಸ್ಕ್ರೂ ಮಧ್ಯೆ ಹಾಕ್ತಾರಲ್ವ ಒಂದು ಪ್ಲೇಟು ಅಥವಾ ಸ್ಕ್ರೂನೇ ಅಂತ ಅನ್ಕೊಳ್ಳಿ ಇದನ್ನ. ಇದೊಂದ್ ಇಟ್ಟಿದೀವಿ. ಕೊನೆಯದಾಗ ಒಂದ್ ಮೈನ್ ವಿಚಾರ ಏನಂತ ಹೇಳಿದ್ರೆ ಇಲ್ಲೊಂದು ಮ್ಯಾಗ್ನೆಟ್ ಇದೆ ಅಥವಾ ಅಯಸ್ಕಾಂತ ನಾವ್ ಹೇಳ್ತೀವಲ್ಲ, ಇಲ್ಲೊಂದು ಅಯಸ್ಕಾಂತ ಇದೆ. ಇಲ್ಲಿ ನಾವ್ ವಿಶೇಷವಾಗಿ ಏನ್ ನೋಡ್ತಿದೀವಿ ಅಂತ ಹೇಳಿದ್ರೆ ಆಯಸ್ಕಾಂತನ್ನ ಬಿಟ್ಟಾಗ ಯಾವ ವಸ್ತು ಆಯಸ್ಕಾಂತಕ್ಕೆ ಆಕರ್ಷಿಸುತ್ತೆ, ಯಾವ ವಸ್ತು ಆಕರ್ಷಿಸಲ್ಲ ಅನ್ನೋದು ನಾವ್ ಈ ವಿಡಿಯೋದಲ್ಲಿ ನೋಡ್ತೀವಿ. ಮೊದಲನೇದಾಗಿ ಈ ಮ್ಯಾಗ್ನೆಟ್‌ನ ತಗೊಂಡು ಮರದ ಸ್ಪೂನ್ ಮೇಲೆ ಇಡ್ತಿದೀನಿ ನೋಡಿ, ಅಟ್ರಾಕ್ಟ್ ಆಗ್ತಿಲ್ಲ. ಅಂದ್ರೆ ಆಕರ್ಷಣೆಗೆ ಒಳಗಾಗ್ತಿಲ್ಲ ಅಂತ ಹೇಳ್ಬೋದು. ಅದೇ ರೀತಿ ಕ್ಯಾಂಡಲ್ ಮೇಲೆ ಇಟ್ಟಾಗ್ಲೂವೆ ಯಾವುದೇ ಆಕರ್ಷಣೆ ಇಲ್ಲಿ ಕಂಡು ಬರುತ್ತಿಲ್ಲ. ಹೌದಲ್ವಾ? ನೆಕ್ಸ್ಟು ಪೆನ್ ಮೇಲಿಟ್ಟಾಗೂ ನೋಡಿ, ಇಲ್ಲಿ ಸಹ ಆಕರ್ಷಣೆ ಅನ್ನೋದು ಕಾಣಿಸ್ತಿಲ್ಲ. ಇಲ್ಲಿ ಬಾಟ್ಲ್ ಕ್ಯಾಪ್ ಮೇಲಿಟ್ಟಾಗೂ ಆಕರ್ಷಣೆ ಕಾಣಿಸ್ತಿಲ್ಲ. ಅದೇ ರೀತಿ ವೈರ್ ಮೇಲಿಟ್ಟಿದ್ದೀನಿ, ಇಲ್ಲೂವೆ ಆಕರ್ಷಣೆ ಕಾಣಿಸ್ತಿಲ್ಲ. ಹಾಗಾದ್ರೆ ಈಗ ನಾವೇನ್ ಮಾಡಿದ್ವಿ ಅಂದ್ರೆ ಇಲ್ಲಿರೋ ಕೆಲವು ವಸ್ತುಗಳನ್ನ ನೋಡಿದ್ವಿ. ಆಕರ್ಷಣೆ ಆಗ್ತಿದ್ಯಾ ಇಲ್ವಾ ಅಂತ. ಇನ್ನು 2 ವಸ್ತು ಹಾಗೆ ಉಳ್ಸಿದೀವಿ. ಈಗ ನಾವು ಚೆಕ್ ಮಾಡಿದನ್ನ ನೋಡಿ ನಾವೇನ್ ಹೇಳ್ಬೋದು ಅಂದ್ರೆ, ಈ ವಸ್ತುಗಳೆಲ್ಲದಕ್ಕೂನು ಆಕರ್ಷಣೆ ಆಗ್ತಿಲ್ಲ. ಅಂದ್ರೆ ಇವು ನಾನ್ ಮ್ಯಾಗ್ನೆಟಿಕ್ ಸಬ್ಸ್ಟೆನ್ಸಸ್ ಅಂತ ಹೇಳ್ದಾಗ ಅಕಾಂತೀಯ ವಸ್ತುಗಳು ಅಂತ ಹೇಳಿ ಕರಿತೀವಿ. ಈಗ ಮೊಳೆಗೆ ಮತ್ತೆ ಈ ಸ್ಕ್ರೂಗೆ ಚೆಕ್ ಮಾಡೋಣ. ಮೊಳೆಗೆ ನಾನು ಅಯಸ್ಕಾಂತನಿಟ್ಟಾಗ ನೋಡಿ ಎಷ್ಟು ನೀಟಾಗಿ ಆಕರ್ಷಣೆ ಆಗಿ ಇಲ್ಲಿ ಕಚ್ಕೊಂಡಿರೋದನ್ನ ನೋಡ್ಬೋದು. ಹೌದಲ್ವಾ? ಮೊಳೆ ಅನ್ನೋದು ಅಯಸ್ಕಾಂತಕ್ಕೆ ಆಕರ್ಷಣೆ ಆಗತ್ತೆ ಅಂತ ಹೇಳ್ಬೋದು. ಇದೇ ತರ ಸ್ಕ್ರೂನಲ್ಲಿ ಚೆಕ್ ಮಾಡಿದ್ರೆ ನೋಡಿ ಕ್ಲೀನಾಗಿ ಸ್ಕ್ರೂನು ಸಹ ಅಯಸ್ಕಾಂತಕ್ಕೆ ಆಕರ್ಷಣೆಗೆ ಒಳಗೊಂಡಿದೆ. ಹೌದಲ್ವಾ? ಇಲ್ಲಿ ಕಬ್ಬಿಣದ ವಸ್ತುಗಳು ಏನೇನಿದೆಯೋ ಅವೆಲ್ಲ ಅಯಸ್ಕಾಂತಕ್ಕೆ ಆಕರ್ಷಣೆ ಒಳಗೊಂಡಿದೆ. ಮತ್ತೆ ಬೇರೆ ವಸ್ತುಗಳು ಒಳಗೊಂಡಿಲ್ಲ ಅಂತ ಹೇಳ್ಬೋದು. ಇಂಥ ವಸ್ತುಗಳನ್ನ ನಾವು ಕಾಂತೀಯ ವಸ್ತುಗಳು ಅಂತ ಹೇಳಿ ಕರಿತೀವಿ. ಅಂದ್ರೆ ಮ್ಯಾಗ್ನೆಟಿಕ್ ಸಬ್ಸ್ಟೆನ್ಸಸ್ ಅಂತ ಹೇಳಿ ಕರಿತೀವಿ. ನಾವು ಮುಖ್ಯವಾಗಿ ಇಲ್ಲಿ ಏನ್ ಕಲ್ತ್ವಿ ಅಂತ ಹೇಳಿದ್ರೆ, ಯಾವ ವಸ್ತು ಈ ಮ್ಯಾಗ್ನೆಟ್‌ಗೆ ಅಟ್ರಾಕ್ಟ್ ಆಗುತ್ತೆ, ಈ ಅಯಸ್ಕಾಂತಕ್ಕೆ ಆಕರ್ಷಣೆಗೊಳ್ಳುತ್ತೆ, ಯಾವ ವಸ್ತು ಆಗಲ್ಲ ಆಕರ್ಷಣೆ ಅನ್ನೋದು ನಾವಿಲ್ಲಿ ಕಲ್ತ್ವಿ.